ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಮೋಸ ಮಾಡ್ತಾರ ಅಥವಾ ಲಾಯಲ್ ಆಗಿರ್ತಾರ? ಅದಕ್ಕೊಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ನನ್ನ ಫ್ರೆಂಡ್ ಓದಕ್ಕೆ ಅಂತ ಡೆಲ್ಲಿಗೆ ಹೋಗಿದ್ದ. ಅದ್ರ ಜೊತೆಗೇನೆ ಒಂದು ಹುಡುಗಿ ಕರ್ನಾಟಕದಿಂದ ಕೂಡ ಬಂದಿದ್ಲಂತೆ. ಅವಾಗ ಏನಾಗಿತ್ತು ಅಂದ್ರೆ, ಆ ಮೀನ್ ಟೈಮ್ ಅಲ್ಲಿ ಅವರೆಲ್ಲ ಓದ್ತಾ ಇರ್ಬೇಕಾದ್ರೆ ಆ ಹುಡುಗಿಗೆ ನಾರ್ತ್ ಇಂಡಿಯಾ ಯಾವ್ದೋ ಒಬ್ಬ ಹುಡುಗನ್ ಜೊತೆ ಕ್ರಶ್ ಆಗಿತ್ತಂತೆ. ಅದೆಲ್ಲ ಓಕೆ, ಒಂದ್ ಹುಡುಗನ್ಗೆ ಒಂದ್ ಹುಡುಗಿ ಮೇಲೆ ಕ್ರಶ್ ಆಗೋದು, ಒಂದ್ ಹುಡುಗಿಗೆ ಒಂದ್ ಹುಡುಗನ್ ಮೇಲೆ ಕ್ರಶ್ ಆಗೋದು ಇದ್ದಿದ್ದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಆದ್ರೆ ಇಲ್ಲಿ ಬಂದಿದ್ದೇನಪ್ಪ ವಿಷಯ ಅಂತಂದ್ರೆ, ಆ ಹುಡುಗಿಗೆ ಆಲ್ರೆಡಿ ಒಬ್ಬ ಹುಡುಗ ಇದ್ನಂತೆ. ಅಂದ್ರೆ ಅವನ್ನೇ ಲವ್ ಮಾಡ್ತಾ ಇದ್ಲಂತೆ, ಅವನ್ನೇ ಮದ್ವೆ ಆಗ್ಬೇಕು ಅಂತ ಇದ್ಲಂತೆ. ಆದ್ರೆ ನ್ಯೂ ಇಯರ್ ಟೈಮ್ ಅಲ್ಲಿ ಏನಾಗಿತ್ತು ಅಂತಂದ್ರೆ, ಆ ಹುಡುಗಿ ಯಾರೊಬ್ಬ ನಾರ್ತ್ ಇಂಡಿಯಾ ಒಬ್ಬ ಹುಡುಗ ಇದ್ನಲ್ಲ, ಅವನ ಜೊತೆ ಕ್ರಶ್ ಆಗಿದ್ದಾಗ ಅವರು ಇಬ್ರು ಆಕ್ಚುಲಿ ಏನೋ ಕುಚ್ಚು ಮಾಡ್ತಿದ್ರಂತ ಅವತ್ತು ಒಂದ್ ರೂಮ್ ಅಲ್ಲಿ. ಆ ಟೈಮ್ ಅಲ್ಲೇನೆ ಆ ಹುಡುಗಿಗೆ ಆ ಲವ್ವರು ಫೋನ್ ಮಾಡಿದಾಳೆ, ನಿನ್ನ ನಾನು ಬಿಟ್ರಾಕಾಗಲ್ಲ, ನಿನ್ನ ನಾನು ಆದಷ್ಟು ಬೇಗ ಮದ್ವೆ ಆಗ್ತೀನಿ, ಆದಷ್ಟು ಪರವಾಗಿಲ್ಲ ಹಂಗೆ ಬಂದ್ಬಿಡು, ನಾನೇ ಸಂಪಾದನೆ ಮಾಡ್ತೀನಿ ಚೆನ್ನಾಗಿ, ಇಲ್ಲೇ ನಾನು ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿದ್ನಂತೆ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದೀನಿ, ಬಟ್ ನಿನ್ ಬಿಟ್ಟು ನನ್ ಕೈಲಿ ಇರಕ್ಕಾಗಲ್ಲ, ಅದೇನ್ ಮಾಡ್ಲಿ, ಎಕ್ಸಾಮ್ ಓದ್ಲೇಬೇಕಲ್ವಾ ಅಂತ ಅನ್ಬಿಟ್ಟು ಸುಳ್ಳು ಹೇಳಿದ್ನಂತೆ. ಈ ವಿಚಾರ ಆ ಹಿಂದಿ ಅವ್ನಿಗೆ ಹೆಂಗಿದ್ರು ಗೊತ್ತಾಗಿರುತ್ತಲ್ವಾ, ಅವ್ನಿಗೂ ಅರ್ಥ ಆಗಿದೆ, ಸ್ವಲ್ಪ ಕನ್ನಡ ಅವ್ನಿಗೂ ಅರ್ಥ ಆಗಿರುತ್ತೆ. ಅವ್ನ್ ಬಂದು ನನ್ನ ಫ್ರೆಂಡ್ ಹತ್ರ ಹೇಳಿದ್ನಂತೆ, ಹಿಂಗಾಯ್ತು ಕಣ, ಹಿಂಗಾಯ್ತು ಅಂತ ಅನ್ಬಿಟ್ಟು. ಇದು ಒನ್ ಟೈಪ್ ಆಫ್ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇದು ಈ ತರ ಒಂದು ಪ್ರಾಬ್ಲಮ್ ಆಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಲಾಯಲ್ ಆಗಿರೋದಿಲ್ಲ. ಲಾಯಲ್ ಆಗಿರೋದು ಅಂತಂದ್ರೆ, ನಮ್ ಫ್ರೆಂಡ್ ಒಂದ್ ಕತೆ ಹೇಳಿದೆ ಜ್ಞಾಪಕ ಇದೆ. ಒಂದ್ ಹುಡುಗ ಏನ್ ಮಾಡ್ತಿದ್ದ, ಅಮೆರಿಕಾಗೆ ಕೆಲ್ಸಕ್ಕೆ ಅಂತ ಹೋಗಿದ್ದ. ಆದ್ರೆ ಇಲ್ಲಿ ಅವಳ ಲವರ್ ಇದ್ಲು. ಇಲ್ಲಿ ಅವಳು ಎಷ್ಟು ಲಾಯಲ್ ಆಗಿದ್ಲು ಅಂತಂದ್ರೆ, ಯಾವ್ದೇ ಹುಡುಗ ಬಂದ್ ಮಾತಾಡ್ಸಿದ್ರು ಮಾತಾಡ್ತಿರ್ಲಿಲ್ಲ, ಅವಳು ತಲೆನೇ ಕೆಡ್ಸ್ಕೊಂತಾರಿಲ್ಲ. ನನ್ ಲವರ್ ಬರ್ತಾನೆ, ಅವನೇ ನನ್ನ ಮದ್ವೆ ಆಗ್ತಾನೆ ಅಂತ ತುಂಬಾ ಲಾಯಲ್ ಆಗಿದ್ದಂತೆ. ಯಾರ ಹತ್ರ ಎಷ್ಟಿರ್ಬೇಕು ಹದ್ದು ಬಸ್ತಲ್ಲಿ ಇರ್ತಿದ್ಲಂತೆ. ಮತ್ತೆ ಮಾತು ಅಷ್ಟಕ್ಕಷ್ಟೇ ಇರ್ತಿದ್ಲಂತೆ. ಅವನೆಲ್ಲೋ ದೂರದ ದೇಶದಲ್ಲಿ ಇದಾನೆ ಅಂತ ಅನ್ಬಿಟ್ಟು ಇವಳು ಇಲ್ಲಿ ಆಟ ಆಡ್ಲಿಲ್ಲ. ಇವಳು ಏನ್ ಮಾಡೋ, ತುಂಬಾ ಲಾಯಲ್ ಆಗಿರಕ್ ಸ್ಟಾರ್ಟ್ ಮಾಡ್ದು. ಅವಳಿಗೋಸ್ಕರ ಬಂದ, ಇವಳು ಅವಳ ಹೆಸರನ್ನೇ ಇದ್ದಿದ್ದು. ಕೊನೆಗೆ ಇಬ್ರು ಮದ್ವೆ ಆಯ್ತು. ಈ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಒಂದೊಂದ್ಸಲ ಫೇಕು ಆಗತ್ತೆ, ಒಂದೊಂದ್ಸಲ ರಿಯಲ್ ಆಗೋ ಇರುತ್ತೆ. ಬಟ್ ಈ ಫೇಕು ರಿಯಲ್ ಕಂಡುಹಿಡಿಯೋದು ತುಂಬಾನೇ ಕಷ್ಟ ಆಗಿರುತ್ತೆ. ಯಾಕಂದ್ರೆ ಯಾರ್ಯಾರ ಮನಸ್ಸು ಹೆಂಗ್ ಓಡ್ತಿರುತ್ತೆ ಅಂದ್ರೆ, ಸ್ಪೀಡ್ ಆಫ್ ಲೈಟ್ ಗಿಂತ ಸೂಪರ್ ಆಗಿ ಓಡ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಹುಡುಗಿ ಚೆನ್ನಾಗಿ ಹೋಗ್ತಿದ್ರೆ ಅವಳ ಮೇಲೆ ಕ್ರಶ್ ಆಗುತ್ತೆ, ಇವಳಿಗಿಂತ ಚೆನ್ನಾಗಿರೋ ಇನ್ನೊಂದು ಹುಡುಗಿ ಬಂದ್ರೆ ಅವಳ ಮೇಲೆ ಕ್ರಶ್ ಆಗುತ್ತೆ. ಹಂಗೇನೆ ಒಂದು ಹುಡುಗಿಗೆ ಯಾವ್ದೋ ಒಂದು ಹುಡುಗ ಚೆನ್ನಾಗಿರೋ ಬರ್ತಾ ಇದೆ, ಸಖತ್ತಾಗಿ ಪರ್ಸನಾಲಿಟಿ ಇರೋ ಯಾವ್ದೋ ಹುಡುಗ ಬರ್ತಾ ಇದೆ, ಅವಳಿಗೂ ಯಾರು ಸಖತ್ತಾಗಿದಾನಲ್ವಾ ಅಂತ ಅವಳಿಗೆ ಅನ್ಸುತ್ತೆ. ಅವ್ನಿಗಿಂತ ಚೆನ್ನಾಗಿರೋ ಇನ್ನೊಬ್ಬ ಯಾರಾದ್ರೂ ಬಂತು ಅಂದ್ರೆ ಅವಳ ಮೇಲೂ ಕ್ರಶ್ ಆಗೇ ಆಗುತ್ತೆ. ನಂಗೆ ಇಷ್ಟ ಅವನ ಜೊತೆ ಇರಬೇಕು ಅಂತ ಅನ್ಸುತ್ತೆ. ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಅದನ್ನ ಕಂಟ್ರೋಲ್ ಮಾಡ್ತಾರೆ, ಗೊತ್ತಾ? ದಟ್ಸ್ ಕಾಲ್ಡ್ ಪ್ಯೂರ್ ರಿಲೇಶನ್ಶಿಪ್, ಪ್ಯೂರ್ ಅಂಡರ್ಸ್ಟ್ಯಾಂಡಿಂಗ್, ಪ್ಯೂರ್ ಲವ್. ಅದು ಬಿಟ್ಟು ಈ ಮಿಕ್ಸ್ಡ್ ಮಸಾಲ ಇರುತ್ತಲ್ಲ, ಸೊ ಅದಕ್ಕೆ ಯಾರು ಏನು ಮಾಡಕ್ ಆಗಲ್ಲ. ಅವ್ರವ್ರ ಬುದ್ಧಿ ಅವ್ರವ್ರ ಕೈಲಿ ಇರ್ಬೇಕಾಗುತ್ತೆ. ಐ ಥಿಂಕ್ ಹೇಳಿದ ಕತೆನ ನಾನು ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ, ಅಥವಾ ಯಾರಿಗೂ ಕೂಡ ಟಾರ್ಗೆಟ್ ಮಾಡಿ ನಾನು ಹೇಳ್ತಲ್ಲ. ನನ್ನ ಫ್ರೆಂಡ್ ಒಂದ್ ಕತೆ ಹೇಳಿದ್ರ ಬಗ್ಗೆ, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಬಗ್ಗೆ ಒಂದ್ ಕತೆ ಹೇಳಿದಕ್ಕೆ ನಾನು ಈ ಕತೆ ನಿಮ್ ಮುಂದೆ ಹೇಳ್ತಾ ಇದೀನಿ. ನಾನು ಮಾತಾಡಿದ್ರಲ್ಲಿ ತಪ್ಪೇನಾದ್ರೂ ಇತ್ತು ಅಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ಕೂಡ ನೋಡುತ್ತೀರ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಯಾವ ತರ ಜನ ಲಾಯಲ್ ಆಗಿರ್ತಾರೆ, ಇನ್ ಕೆಲವರು ಮೋಸ ಮಾಡಬಹುದು. ನಿಮ್ಗೇನಾದ್ರೂ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಅನುಭವ ಆಗಿದೆಯಾ? ಈ ತರದ್ದೇನಾದ್ರೂ ಅದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಥವಾ ನಿಮ್ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಈ ತರದ್ದೇನಾದ್ರೂ ಅನುಭವ ಆಗಿದೆಯಾ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ, ಅದನ್ನು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ. ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇನ್ನೊಬ್ಬರ ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಬಗ್ಗೆ ಹೇಳಿದ್ದಲ್ಲಿ ಅದು ಯಾವ ತರ ಇದೆ ಅನ್ನೋದನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಜಸ್ಟ್ ಕ್ಯೂರಿಯಾಸಿಟಿಗೋಸ್ಕರ ನಾನು ಈ ವಿಚಾರ ನಿಮ್ಗೆ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.